ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ವೈಟ್ ಹೇರ್ಸ್ನ ಬ್ಲ್ಯಾಕ್ ಹೇರ್ಸಿಗೆ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆದಷ್ಟು ವಿಡಿಯೋನ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಮರೀದೆ ಲೈಕ್ ಮಾಡ್ತೀರಲ್ವಾ. ಈಗಿನ ಕಾಲದಲ್ಲಂತೂ ವೈಟ್ ಹೇರ್ಸ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಎಲ್ಲ ಟೀನೇಜರ್ಸ್ಗಳಿಗೂ ಕೂಡ ವೈಟ್ ಹೇರ್ಸ್ ಅನ್ನೋದು ಬಂದುಬಿಟ್ಟಿದೆ. ಸೊ ನಾನು ಹೇಳೋಕೊಟ್ಟಿರೋ ಈ ಬ್ಲ್ಯಾಕ್ ಮೆಹಂದಿನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಗ್ರೇ ಹೇರ್ ಏನಿದೆ ಅದು ಬ್ಲ್ಯಾಕ್ ಹೇರ್ಸಿಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಯಾವುದದು ಬ್ಲ್ಯಾಕ್ ಮೆಹಂದಿ ಅಂತ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಸಾಕಷ್ಟು ಜನರಿಗೆ ಮಿಸ್ಕಾನ್ಸೆಪ್ಷನ್ ಇರುತ್ತೆ. ಬ್ಲ್ಯಾಕ್ ಮೆಹಂದಿ ಹಚ್ಬಿಟ್ರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಆಮೇಲೆ ಇನ್ನೂ ವೈಟ್ ಹೇರ್ಸ್ ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ಇನ್ನು ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಅದು ಆರ್ಟಿಫಿಷಿಯಲ್ ಥರ ಎದ್ದು ಕಾಣಿಸುತ್ತೆ ಅಂತ ಅಂದ್ಕೊಂಡಿರ್ತೀರ. ಸೊ ಡೋಂಟ್ ವರಿ, ನಾನು ಹೇಳೋಕೆ ಹೊರಟಿರೋ ಈ ಬ್ಲ್ಯಾಕ್ ಮೆಹಂದಿನ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಯಾವುದೇ ರೀತಿ ಹೇರ್ ಫಾಲ್ ಜಾಸ್ತಿ ಆಗಲ್ಲ. ಇದು ಆರ್ಟಿಫಿಷಿಯಲ್ ಥರನೂ ಎದ್ದು ಕಾಣಲ್ಲ, ನ್ಯಾಚುರಲ್ ಆಗಿ ಎಲಿಗೆಂಟಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಈ ಮೆಹಂದಿ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಯೂಸ್ ಮಾಡಿರೋದ್ರಿಂದ ನಿಮ್ಮ ಇಯರ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಸೊ ಯಾವುದದು ಬ್ಲ್ಯಾಕ್ ಮೆಹಂದಿ, ಅದ್ರ ಕಾಸ್ಟ್ ಏನು, ಯಾವ ರೀತಿ ಯೂಸ್ ಮಾಡೋದು, ಅಪ್ಲೈ ಮಾಡಿದ್ಮೇಲೆ ಎಷ್ಟು ಅವರ್ ಬಿಡಬೇಕು, ಅಪ್ಲೈ ಆದ ನಂತರ ಹೇರ್ ವಾಶ್ ಆದ ನಂತರ ನಮ್ಮ ಕೂದಲು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಪ್ರತಿಯೊಂದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾನು ಯೂಸ್ ಮಾಡ್ತಾ ಇರೋ ಮೆಹಂದಿನ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಯೂಸ್ ಮಾಡ್ತಾ ಇರೋ ಬ್ಲ್ಯಾಕ್ ಮೆಹಂದಿ ಬಂದ್ಬಿಟ್ಟು ಇದೇ ನಿಶಾ ನ್ಯಾಚುರಲ್ ಬ್ಲ್ಯಾಕ್ ಅಂತ. ಸಿಂಗಲ್ ಪ್ಯಾಕಿಗೆ 15 ರುಪೀಸ್ ಆಗುತ್ತೆ. ನೀವೇನಾದರೂ ಬಲ್ಕಲ್ಲಿ ತೊಗೊತೀರಾ ಅಂದರೆ 10 ರುಪೀಸ್ ಬಿಡುತ್ತೆ. ಅಮೆಝಾನಲ್ಲಿ 250 ರುಪೀಸ್ಗೆ ಪ್ಯಾಕ್ ಆಫ್ 10 ಸಿಗುತ್ತೆ, ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಬೋದು. ಇದು ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇದೆ. ನಿಮಗೆ ಎಲ್ಲಿ ಕನ್ವೀನಿಯೆಂಟ್ ಅನಿಸುತ್ತೋ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ನಿಶಾನೇ ಯಾಕೆ ಬೇರೆ ಬ್ರ್ಯಾಂಡಿಗೆ ಅಂತ ನೀನು ನನ್ನ ಕೇಳೋದಾದರೆ, ಇದು ನ್ಯಾಚುರಲ್ ಲುಕ್ ಕೊಡುತ್ತೆ, ಯಾವುದೇ ರೀತಿ ಆರ್ಟಿಫಿಷಿಯಲ್ ಅಂತ ಅನಿಸೋದಿಲ್ಲ. ಆಮೇಲೆ ಸಾಕಷ್ಟು ಜನ ಏನು ಮಾಡ್ತಾರೆ, ಬ್ಲ್ಯಾಕ್ ಮೆಹಂದಿ ಹಚ್ಚಿದಾಗ ನಮಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂದ್ಕೊಂಡ್ಬಿಟ್ಟಿರ್ತೀರ. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿರೋದ್ರಿಂದ ಸೊ ನಿಮ್ಮ ಹೇರ್ಸಿಗೆ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ. ಸೊ ಇದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ. ಜಸ್ಟ್ 15 ರುಪೀಸಲ್ಲೇ ಒಂದು ಪ್ಯಾಕ್ ಸಿಗುತ್ತೆ. ಬೇರೆ ಪ್ರಾಡಕ್ಟ್ ಎಲ್ಲ 25 ರುಪೀಸ್ 50 ರುಪೀಸಿಗೆಲ್ಲ ನೀವು ಬ್ಲ್ಯಾಕ್ ಮೆಹಂದಿನ ತೊಗೋಬೇಕು. ಬಟ್ ನಿಶಾ ಅನ್ನೋದು ಜಸ್ಟ್ 15 ರುಪೀಸಿಗೆ ಇದು ಸಿಗುತ್ತೆ. ಸೊ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ, ಹಾಗೆ ವರ್ತ್ ಇಟ್ಟಿದೆ. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳೋದಂತೂ ಬನ್ನಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಲಿಗೆ ನಿಶಾ ಬ್ಲ್ಯಾಕ್ ಮೆಹಂದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಡಿಫಾಲ್ಟ್ ಏನು ಅಂದರೆ ಪೌಡರ್ ಸ್ವಲ್ಪ ಕಡಿಮೆ ಕೊಡ್ತಾರೆ. 15 ರುಪೀಸ್ಗೆ 15 ಗ್ರಾಮ್ಸ್ ಅಷ್ಟೇ ಬರುತ್ತೆ ಅನಿಸುತ್ತೆ ಇದು. ಸೊ ಕಮ್ಮಿ ಕ್ವಾಂಟಿಟಿ ಇದೆ. ಯಾರಿಗೆಲ್ಲ ಹೇರ್ ಲೆಂತ್ ಜಾಸ್ತಿ ಇದೆ ಅನ್ನೋರು ಇದನ್ನು ಪ್ಯಾಕ್ ಆಫ್ 2 ಯೂಸ್ ಮಾಡಿ. ನನ್ನ ಹೇರ್ ಲೆಂತ್ ಮೀಡಿಯಮ್ ಆಗಿರೋದ್ರಿಂದ ಸೊ ನನಗೆ 1 ಪ್ಯಾಕ್ ಸಾಕಾಗುತ್ತೆ. ಇದನ್ನು ಕಲಿಸ್ಬೇಕಾದ್ರೆ ಸಾಕಷ್ಟು ಜನ ಬ್ರಷು ಆಮೇಲೆ ಕವರೆಲ್ಲ ಯೂಸ್ ಮಾಡ್ತೀರಾ. ಸೊ ನೀವು ಬೇಕಾದರೆ ಯೂಸ್ ಮಾಡ್ಬೋದು, ಬಟ್ ನನಗೆ ಕೈಯೇ ಸಫಿಷಿಯೆಂಟ್ ಅನಿಸುತ್ತೆ. ಅವೆಲ್ಲ ಯೂಸ್ ಮಾಡೋದ್ರಿಂದ ಅಷ್ಟು ಕ್ಲೀನಾಗಿ ಲಮ್ಸ್ ಎಲ್ಲ ಹೋಗಲ್ಲ. ಸೊ ನಿಮಗೆ ಕಂಫರ್ಟಬಲ್ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ನಾನು ನನ್ನ ಕೈಯಲ್ಲೇ ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ, ಯಾವುದೇ ರೀತಿ ಲಮ್ಸ್ ಇಲ್ದೇ ಕ್ಲೀನಾಗಿ ಕಲಿಸ್ಕೊಂಡು ಆದ ನಂತರ ಇದನ್ನು ನಾವು ತಲೆಗೆ ಹಚ್ಚಬೇಕಾಗತ್ತೆ. ಸೊ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ, ತಲೆಗೆ ಹಚ್ಚೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ವೈಟ್ ಹೇರ್ಸ್ ಜಾಸ್ತಿ ಇದೆ ಅನ್ನೋರು 10 ಡೇಸಿಗೆ ಒಂದ್ಸಲ ಕಂಪಲ್ಸರಿಯಾಗಿ ಈ ಬ್ಲ್ಯಾಕ್ ಮೆಹಂದಿನ ಹಚ್ಕೊಳ್ಳಿ. ಪ್ಯಾಕ್ ರೆಡಿ ಆಯಿತು, ಬನ್ನಿ ನಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡೋಣ. ನೋಡ್ಬೋದು ನನ್ನ ಮಿಡಲಲ್ಲಿ ಎಷ್ಟು ವೈಟ್ ಹೇರ್ಸ್ ಇದೆ ಅಂತ. ಸೊ ಈ ರೀತಿ ನನಗೆ ಮಿಡಲಲ್ಲಿ ಇರೋ ಕಾರಣದಿಂದನೇ ನಾನು ಏನಾದರೂ ಒಕೇಶನ್ಸು ಏನಾದರೂ ಫಂಕ್ಷನ್ ಬಂದರೆ ಬ್ಲ್ಯಾಕ್ ಮೆಹಂದಿನ ಯೂಸ್ ಮಾಡ್ತೀನಿ. ಸೊ ನನಗೆ ಹೇರ್ ಲೆಂತಲ್ಲೆಲ್ಲ ವೈಟ್ ಇಲ್ಲ, ಕೂದಲು ಬರೀ ಫುಲ್ ಬ್ಲ್ಯಾಕೇ ಇದೆ. ಮಿಡಲಲ್ಲಿ ಅಷ್ಟೇ ನನಗೆ ವೈಟ್ ಹೇರ್ಸ್ ಇರೋದು. ಸೊ ಆ ಕಾರಣದಿಂದನೇ ನಾನು ಏನಾದರೂ ಒಕೇಶನ್ ಬಂದರೆ ಬ್ಲ್ಯಾಕ್ ಮೆಹಂದಿನ ಯೂಸ್ ಮಾಡೋದು. ಸೊ ಕ್ಲೀನಾಗೆ ಸ್ವಲ್ಪನೇ ಕೂದಲನ್ನ ಸಪ್ರೇಟ್ ಮಾಡಿಕೊಂಡು ನಿಮ್ಮ ಫುಲ್ ಓವರ್ ಆಲ್ ಕೂದಲಿಗೆ ಹಚ್ಕೊಳ್ಳಿ. ಜಾಸ್ತಿ ನಿಮಗೆ ಎಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ತಿಕ್ಕಾಗಿ ಹಚ್ಕೊಳ್ಳಿ. ನನಗೆ ಮೇಲ್ಗಡೆ ಬುಡನೇ ಸ್ವಲ್ಪ ಜಾಸ್ತಿ ಇರೋದು ವೈಟ್ ಹೇರ್ಸು. ಹೇರ್ ಲೆಂತಲ್ಲೆಲ್ಲ ಅಷ್ಟು ವೈಟ್ ಇಲ್ಲ, ಬ್ಲ್ಯಾಕ್ ಇದೆ. ಸೊ ಅದಕ್ಕೆ ಒಟ್ಟು ಓವರ್ ಆಲ್ ನನ್ನ ಕೂದಲಿಗೆ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಆದ ನಂತರ ಇದು 1 ಅವರ್ಸ್ ಡ್ರೈ ಆಗೋಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಮೆಹಂದಿ ಥರ 4 to 5 ಅವರ್ಸ್ ಏನು ಬಿಡೋ ನೆಸೆಸಿಟಿ ಇರಲ್ಲ, ಬೇಗನೆ ಡ್ರೈ ಆಗಿಬಿಡುತ್ತೆ. ಡ್ರೈ ಆದ ನಂತರ ನಾವು ಒಂದು ವ್ಯಾಕ್ಯೂಮ್ ವಾಟರಲ್ಲಿ ನಮ್ಮ ಹೇರ್ ವಾಶ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಮುಗಿಯುತ್ತೆ. ಮಾಡೋದಕ್ಕೆ ಯಾವುದಾದ್ರೂ ಮೈಲ್ಡ್ ಆಗಿರೋ ಶಾಂಪೂನ ಯೂಸ್ ಮಾಡಿ, ಹಾರ್ಶ್ ಆಗಿರೋ ಶಾಂಪೂಸ್ನ ಯೂಸ್ ಮಾಡಬೇಡಿ. ಆಫ್ಟರ್ ಹೇರ್ ವಾಶ್ ಆದ ನಂತರ ನನ್ನ ಕೂದಲು ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು, ಎಷ್ಟು ಬ್ಲ್ಯಾಕ್ ಆಗಿದೆ. ಸೊ ನ್ಯಾಚುರಲ್ ಆಗಿದೆ.
ಆಗಿದೆ. ಮೇನ್ ಅದೇ ಮುಖ್ಯ. ನಾವು ಹೇರ್ ಕಲರ್ ಅಪ್ಲೈ ಮಾಡಿದಾಗ ಅದು ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಸೆಟ್ ಆಗಬೇಕು. ಅದು ಆರ್ಟಿಫಿಷಿಯಲ್ ಥರ ಕಾಣಿಸ್ಬಾರ್ದು. ಅದೇ ಎಲ್ಲರದ್ದು ಮೇನ್ ಇಂಟೆನ್ಷನ್ ಆಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಬ್ಲ್ಯಾಕ್ ಆಗಿ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. 15 ರೂಪಾಯಿ ಪ್ರಾಡಕ್ಟ್ನ ವರ್ತ್ ಅಂತಲೇ ಹೇಳ್ಬೋದು. ಸೊ ಫ್ರಂಟಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಮಿಡಲ್ ಆಫ್ ದ ಹೇರ್ಸಲ್ಲಿ ಎಷ್ಟು ವೈಟ್ ಇತ್ತು, ನೀವೇ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ. ನೋಡಿ, ಇದನ್ನು ಒಂದು 15 ಡೇಸ್ಗೆ ಒಂದ್ಸಲ ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ವೈಟ್ ಹೇರ್ಸ್ ಇದ್ದರೆ ಅದೇನೋ ಒಂಥರ ಶೈ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಇದ್ದರೆ ಅದೊಂಥರ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.